ಲಗ್ನ ಪತ್ರಿಕೆ ಎನ್ನುವುದು ನಂಗಡ ಕೊಡವಡಲ್ಲಿ ஒரு பவித்திரமான ಕಾರ್ಯ. ஒரு ಕುಣ್ಣ ಮೂಡಿರ ಬದುಕಲು ಅಂಗಡ ಕುഞ്ഞಾಯ್ತು பொழுந்தித்து ವಿದ್ಯಾಭ್ಯಾಸತ್ತಂತು ಓರು ಕಾಲಘಟ್ಟತ್ತು ಸುಮಾರು 20-25 ಆನ ಪಿಂಜ ಅಪ್ಪ ಅವ ನೋಟ್ನದ ಆಡು ಅಂಗಳೇ ನೋಟಿಂಡದ ಆಡು ಲಗ್ನ ಪತ್ರಿಕೆ ದಂಡು ಕಡೆ ಒತ್ತಿತ್ತು ಎಲ್ಲರೂ ಲಗ್ನ ಪತ್ರಿಕೆ ಮಾಡೋ ಸಂದರ್ಭತ್ಲು ದಂಡು ಕಡೆ ಕೂಡಿತ್ತು ಮಾಡೋ ஒரு ಕಾರ್ಬಾರ್. ಈ ಕಾರ್ಬಾರ್ ಪಂಡು ಎನ್ನ ನಡೆದ ನಿಂಜ ತಣ್ಣುಚೆಂಗಿ ಮೂಡಿರ ಮನೇಲಿ ನಾರ್ಮಲ್ ಆಯ್ತು ನಡೆದ ನಿಂಜತ್ತು ಕ್ರಮೇಣ ಅದು ಸಮಾಜಕ್ಕೂ ದೇವಸ್ಥಾನಕ್ಕೂ ಶಿಫ್ಟ್ ಆಯ್ತು ಬಾತು ಆಚೆಂಗಿ ಮನೇಲೋ ಸಮಾಜತ್ಲೋ ನಡೆದ ಚೆಂಗು ಅದು ಅಂದನೆ ದೇವಸ್ಥಾನತ್ಲೆ ಎಳೆದು ಸುಡುವಂಥ ಪರಂಪರೆ ಮಿಂಜಲು ನಡೆದಂಡು ಬಂದಿತ್ತು. ಲಗ್ನ ಪತ್ರಿಕೆ ಅನ್ನೋದು ಮನುಷ್ಯನ ಬದುಕಲು ಲಗ್ನ ಪತ್ರಿಕೆಂಜ ಶುರುವಾನದು ಆಮ ಮಕ್ಕಕ್ಕೆ ಜನ್ಮ ಕೊಡ್ತಿತ್ತು, ಮಕ್ಕ ಆಯ್ತು, ಅಜ್ಜ ತಾತನಾಯ್ತು, ಮಣ್ಣಲ್ಲಿ ಮಣ್ಣು ಹಾಪಕತನೆಯು ಲಗ್ನ ಪತ್ರಿಕೆ ಅನ್ನೋದು ಅವನ ಬದುಕಲು ஒரு ಕುರು ಬಿತ್ತನಕ್ಕೆ ಅನ್ನೋದು ನಾಡೋರ ಅಭಿಪ್ರಾಯ. ಎನ್ನಂಗಣ್ಣೋಕ ಲಗ್ನ ಪತ್ರಿಕೆ ಅನಪಿಂಜ ಓರಚ್ಚಕ್ಕೆ ದಿನತ್ತು ಮಂಗಲ ಅನಪಿಂಜ ಮಕ್ಕಕ್ಕೆ ವಿದ್ಯಾಭ್ಯಾಸ ಐಂಗಕ್ಕೆ ಚಾಕ್ರಿ ಐಂಗಡ ಮಂಗಲ ಅನ್ನನೆ ಇದು ஒரு ಮನುಷ್ಯಂಡ ರೊಟೀನ್ ಅನ್ನೋಲು ಸಂಶಯನೇ ಇಲ್ಲ ಆನುಂಡು ಲಗ್ನ ಪತ್ರಿಕೆ ಅನ್ನೋದು ஒரு ಪ್ರಾಮುಖ್ಯತೆ ಉಂಡು ನಾಡ ಅರಿವಿಕೆ. ನೋಟಿ ಬೆಂದ ಕಡೆ ನಂಗೆ ಇಕ್ಕ ஒரு ನಿಮಿಷ ದೇವಳ ತೊತ್ತಿತ್ತು ಪ್ರಾರ್ಥನೆ ಮಾಡಿವನ ದೇವಾನು ದೇವತೆಯನ ಗಣೇಶನ ಜ್ಞಾನ ಮಾಡಿಯಂಡು ಮಾಮಾತೆ ಕಾವೇರಮ್ಮನ ಮಹಾಗುರು ಇಗ್ಗುತಪ್ಪನ ಜ್ಞಾನ ಮಾಡಿಯಂಡು ದಂಡು ಕಡೆ ಕರಡ ಗುರುಕರ್ಣದ ಜ್ಞಾನ ಮಾಡಿಯಂಡು ದಂಡು ಕುഞ്ഞಡ ಊರ ದೇವಾನು ದೇವತೆಯನ್ನು ಮನಸ್ಸಲ್ಲಿ ಬೆಚ್ಚಂಡು ನಂಗೆಕ್ಕ ದಂಡು ಕಡೆ ಕಾರಳು ನಂಗೆಕ್ಕ ಇಲ್ಲಿ ಕೂಡಿತ್ತು ಲಗ್ನ ಪತ್ರಿಕೆಯನ್ನು ஒரு ಕಾರ್ಬಾರ್ಕ್ ನಿಂದಿತ್ತು. ಈ ವಿಚಾರ ಎಂತ ಅನ್ಸಂಗಿ ಪೊರಿಮಡ ಲೋಕೇಶ್ ದೇವಯ್ಯ ಮೋಮ ಜಿತಿನ್ ಬಿದ್ದಪ್ಪ ಪಾಂಡಿರ ಲೇಟ್ ಸುಬ್ಬಯ್ಯ ಕುಣ್ಣ ತುಳಸಿ ಇರ ಮೋವ ಭೂಮಿಕ ಹಿಂಗ ಒತ್ತಿತ್ತು ಪೆರಿಯಂಗಡ ಕೇಟಿತ್ತು ಅರಂಜಿತ್ತು ಗುಣಕೂಟ ನೋಟಿತ್ತು ಒತ್ತ ಬಂದು ಪೋಲೆ ದಂಡಾಳ್ರ ಮಂಗಲ ಕಾರ್ಯ ಮಾಡೋಣೊಂದು ತೀರ್ಮಾನ ಎಡ್ತ ಪೋಲೆ ಇಂದಿಕ ದಂಡು ಒಕ್ಕಡ ಪೆರಿಯಂಗಳು ಅರವನು ಅಂಗನು ಬಿಲ್ಲವನು ಬೆಂದುವು ಕೂಡಿತ್ತು ಇಂದಿಕ ಇಲ್ಲಿ ಎಂತ ಬೋಡಿಯನ್ವ ಅಣ್ಸಂಗಿ ಇಂದಿಕ ನಂಗ ಲಗ್ನ ಪತ್ರಿಕೆ ಆನ ದಿವಸತ್ತಿಂಜ ಮಂಗಲಾಯ್ತು ಒಡೆಯ ಪೊಣ್ಣಾಯ್ತು ಅಲ್ಲಿಂಜಪ್ರ ಅಜ್ಜ ತಾತನಾಯ್ತು ಮಣ್ಣಲ್ಲಿ ಮಣ್ಣು ಹಾಪಕತನೆ ಓರು ತಟ್ಟು ಮುಟ್ಟಿಲ್ಲತ್ತ ಅಂಗಡ ಬದುಕು ನಲ್ಲದಾಡು ಅಣ್ಯಂಡು ಇಲ್ಲಿ ಕೂಡದಂತ ಪೆರಿಯಂಗ ಅಳಿಯಂಗ ಎಲ್ಲಡ ಆಶೀರ್ವಾದ ಅಂಗಕ್ಕೆ ಇರಡು ಆಂಡ ಜೊತೆಕು ಎಲ್ಲಾ ದೇವನು ದೇವತೆಡ ಅನುಗ್ರಹ ಅಂಗಕ್ಕೆ ಅಂಗಡ ಮೇಲೆ ಇರಡು ಅಂಗ ಬದುಕಲು 10 ನಟಕ 11 ಆಡು 10 ಪೆತ್ತಿತ್ತು 11 ಚಾಕೊನೆಕಾಡು ಸೂರ್ಯ ಚಂದ್ರ ಇಕ್ಕಣೆಗೂ ಅಂಗಡ ಪೆತ್ತ ಮಕ್ಕಳ ಕೇಳು ಕೀರ್ತಿ ಎಲಂಗಿ ತಿರಡು ಅಂತ ஒரு ಗಟ್ಟಿ ರಾಮಸೀತರಂತ ಬದುಕೋ ஒரு ಯೋಗ ಕೂಡ ಅಂಗಕ್ಕೂ ದೇವ ಕೊಡಕಡು ಇಂಥ ஒரு ಗಟ್ಟಿ ಆಶೀರ್ವಾದತ್ನ ದೇವನು ದೇವತೆಗಳು ಮಾಡುಂಡು ಅಂಗಡ ஒரு ನಲ್ಲದಾಯ್ತು ಭಾವನ ನಂಗ ಪೆರಿಯಂಗ ನೋಟುಂಡು ಅನ್ನನೆ ಎಲ್ಲಾ ತರತ್ತು ಭಾಗ್ಯ ಬರ್ಕತ್ತು ಎಲ್ಲಾನು ಕೊಡ್ತಿತ್ತು ಅಂಗಡ ನಲ್ಲ ஒரு ಪತಿ ಪತ್ನಿ ಆಯ್ತು ಇಪ್ಪ ಅಂತ ಆಶೀರ್ವಾದನ ಮಾಡುಂಡು ಇಲ್ಲಿ ಎಲ್ಲ ಕೂಡನಂತ ಪರವಾಯ್ತು ನಾನು ದೇವಟ್ಟು ಕೇಟಂಡು ನಾಡ ஒரு ಕೆಮಿತಕ್ಕೆ ಅಂತ ಅಣ್ಣಚಂಗಿ ಇಕ್ಕಣಕ್ಕೂ ನಿಂಗ ಮಕ್ಕಳಾಯ್ತಿಂಜಿರ ಮಕ್ಕಳಿ ಕಳ್ಸಿರ ಆಚಂಗಿ ಇಂದು ತೊಟ್ಟು ಮಿಂಜಕ್ಕೆ ಒಡೆಯಪಣ್ಣ ಆಯ್ತು ಪೋಪಿರ ಇದು ಇಕ್ಕ ಲಗ್ನ ಪತ್ರಿಕೆ ಆನ ಪಿಂಜ ನಿಂಗಳ ನಾನೆಂತ ಹಣ್ಣೊಂಚಂಗಿ ನಿಂಗ ನಾನೆಂತ ನಾಡ ಅಪ್ಪವ ಎಂತ ನಾಡ ಸಂಸಾರ ಎಂತ ನಾಡ ಊರೆಂತ ಬೊಳಂದು ಬಂದ ಬಟ್ಟೆ ಎಂತ ಒಂದು ಜ್ಞಾನ ಮಾಡ್ಯಂಡು ಆ ಜ್ಞಾನ ಮಾಡ್ಯಂಡು ನಲ್ಲದಾಯ್ತು ನಿಂಗ ಬಾವಂಡು ಅಂದು ನಿಂಗಡಲ್ಲಿ ನಿಂಗಕ್ಕೆ ಮನೋಭಾವ ಬರೋಂಡು ಇರೋಂಡು ಅಂದು ಕೇಟಂಡು ದಂಡ ತಕ್ಕು ಪರಂದಿತ್ತು ದೇವಕ್ಕೆ ಚೆನ್ನಕಿ ಕಂಚಿತ್ತು ಲಗ್ನ ಪತ್ರಿಕೆ ಎಳೆದು ಬಲ್ಲಿ ಎನ್ನಂಗಿ ತಪ್ಪು ನೆಪ್ಪುಂಡಂಗಿ ತಿದ್ಯವನ ಅಪ್ಪರಿಪರ ಕೈ ಮಾತ್ಯವನ ಕೊನೆಯದಾಯ್ತು ನಂಗೆಲ್ಲ ಸಹ ಮಂಗಲ ಆಯ್ತು ಪೋಪಕತೆ ನೀವು ಅಲ್ಲಿಂದ ಮಿಂಜಕ್ಕೂ ಸಹ ನಂಗಳೆಲ್ಲರ ಸಹಮತ ಇಪ್ಪ ಅಂದು ಈ ನೇರತ್ತು ಕೇಟಂಡು ದೇವಳ ಆಶೀರ್ವಾದ ಪಡೆದವನ.